ಪರಿಶುದ್ಧ ಜೀವನ, ಪರಲೋಕ ಜೀವನ, ಆತ್ಮಭರಿತ ಜೀವನ, ಇದು ಹಲ್ಲೇಲೂಯಾ ಜೀವನ. ಪರಿಶುದ್ಧ ಜೀವನ, ಪರಲೋಕ ಜೀವನ, ಆತ್ಮಭರಿತ ಜೀವನ, ಇದು ಹಲ್ಲೇಲೂಯಾ ಜೀವನ. ಪರಿಶುದ್ಧ ಜೀವನ, ಪರಲೋಕ ಜೀವನ, ಆತ್ಮಭರಿತ ಜೀವನ, ಇದು ಹಲ್ಲೇಲೂಯಾ ಜೀವನ. ನನ್ನಯ ಪಾಪಗಳ ತಾನೇ ಹೊತ್ತುಕೊಂಡ, ನನ್ನಯ ಪಾಪಗಳ ತಾನೇ ಹೊತ್ತುಕೊಂಡ, ಯಜ್ಞದ ಕುರಿಯಾಗಿ ನನಗಾಗಿ ಯೇಸು ಬಲಿಯಾದ, ಯಜ್ಞದ ಕುರಿಯಾಗಿ ನನಗಾಗಿ ಯೇಸು ಬಲಿಯಾದ. ಹಾಡುವ ಕೊಂಡಾಡುವ ಆನಂದದಿ ನಲಿಯುವ, ಹಾಡುವ ಕೊಂಡಾಡುವ ಆನಂದದಿ ನಲಿಯುವ, ದೇವರನ್ನು ಸ್ತುತಿಸಿ ಹಲ್ಲೇಲೂಯಾ ಹಾಡುವ, ದೇವರನ್ನು ಸ್ತುತಿಸಿ ಹಲ್ಲೇಲೂಯಾ ಹಾಡುವ. ಪರಿಶುದ್ಧ ಜೀವನ, ಪರಲೋಕ ಜೀವನ, ಆತ್ಮಭರಿತ ಜೀವನ, ಇದು ಹಲ್ಲೇಲೂಯಾ ಜೀವನ. ಪರಿಶುದ್ಧ ಜೀವನ, ಪರಲೋಕ ಜೀವನ, ಆತ್ಮಭರಿತ ಜೀವನ, ಇದು ಹಲ್ಲೇಲೂಯಾ ಜೀವನ. ಬೆಟ್ಟ ಗುಡ್ಡ ಕದಲಿದರು, ಮರ ಗಿಡ ಉರುಳಿದರು, ಬೆಟ್ಟ ಗುಡ್ಡ ಕದಲಿದರು, ಮರ ಗಿಡ ಉರುಳಿದರು, ನಿನ್ನ ಕೃಪೆ ನನಗಿರಲು, ನಿನ್ನಯ ಕರುಣೆ ಕಾಯುವುದು, ನಿನ್ನ ಕೃಪೆ ನನಗಿರಲು, ನಿನ್ನಯ ಕರುಣೆ ಕಾಯುವುದು. ಹಾಡುವ ಕೊಂಡಾಡುವ ಆನಂದದಿ ನಲಿಯುವ, ಹಾಡುವ ಕೊಂಡಾಡುವ ಆನಂದದಿ ನಲಿಯುವ, ದೇವರನ್ನು ಸ್ತುತಿಸಿ ಹಲ್ಲೇಲೂಯಾ ಹಾಡುವ, ದೇವರನ್ನು ಸ್ತುತಿಸಿ ಹಲ್ಲೇಲೂಯಾ ಹಾಡುವ. ಪರಿಶುದ್ಧ ಜೀವನ, ಪರಲೋಕ ಜೀವನ, ಆತ್ಮಭರಿತ ಜೀವನ, ಇದು ಹಲ್ಲೇಲೂಯಾ ಜೀವನ. ಪರಿಶುದ್ಧ ಜೀವನ, ಪರಲೋಕ ಜೀವನ, ಆತ್ಮಭರಿತ ಜೀವನ, ಇದು ಹಲ್ಲೇಲೂಯಾ ಜೀವನ. 1000 10,000 ಆಯುಧವ ಎತ್ತಿ ಬಂದರು, 1000 10,000 ಆಯುಧವ ಎತ್ತಿ ಬಂದರು, ದೇವನೇ ಯುದ್ಧ ಮಾಡುವ, ಸನಿಹವೇ ಇದ್ದು ನಾ ಹರ್ಷಿಸುವೆ, ದೇವನೇ ಯುದ್ಧ ಮಾಡುವ, ಸನಿಹವೇ ಇದ್ದು ನಾ ಹರ್ಷಿಸುವೆ. ಹಾಡುವ ಕೊಂಡಾಡುವ ಆನಂದದಿ ನಲಿಯುವ, ಹಾಡುವ ಕೊಂಡಾಡುವ ಆನಂದದಿ ನಲಿಯುವ, ದೇವರನ್ನು ಸ್ತುತಿಸಿ ಹಲ್ಲೇಲೂಯಾ ಹಾಡುವ, ದೇವರನ್ನು ಸ್ತುತಿಸಿ ಹಲ್ಲೇಲೂಯಾ ಹಾಡುವ. ಪರಿಶುದ್ಧ ಜೀವನ, ಪರಲೋಕ ಜೀವನ, ಆತ್ಮಭರಿತ ಜೀವನ, ಇದು ಹಲ್ಲೇಲೂಯಾ ಜೀವನ. ಪರಿಶುದ್ಧ ಜೀವನ, ಪರಲೋಕ ಜೀವನ, ಆತ್ಮಭರಿತ ಜೀವನ, ಇದು ಹಲ್ಲೇಲೂಯಾ ಜೀವನ. ಏನೇನು ಕಷ್ಟ ಬಂದರೂ ನನಗೇನು ಚಿಂತೆ ಇಲ್ಲ, ಏನೇನು ಕಷ್ಟ ಬಂದರೂ ನನಗೇನು ಚಿಂತೆ ಇಲ್ಲ, ಯಾರೇನು ಹೇಳಿದರು ಯಾರೇನು ಹೇಳಿದರು
ನಾನು ಸೋತು ಹೋಗಲಾರೆ, ನಾನು ಸೋತು ಹೋಗಲಾರೆ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ನನ್ ರಾಜ ಮುಂದೆ ಸಾಗುವ, ಜಯ ಧ್ವಜ ಹಾರಿಸುವ. ನನ್ ರಾಜ ಮುಂದೆ ಸಾಗುವ, ಜಯ ಧ್ವಜ ಹಾರಿಸುವ. ಗರಿಗಳ ಕೈಯಲ್ಲಿಡಿದು, ಗರಿಗಳ ಕೈಯಲ್ಲಿಡಿದು, ನಾ ಹೊಸನ ಹಾಡುವೆನು, ನಾ ಹೊಸನ ಹಾಡುವೆನು. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಪಾಪವ ಅಳಿಸಿದನು, ನನ್ನ ಶಾಪವ ನೀಗಿದನು. ಪಾಪವ ಅಳಿಸಿದನು, ನನ್ನ ಶಾಪವ ನೀಗಿದನು. ಆತನ ಗಾಯದಿಂದ, ಆತನ ಗಾಯದಿಂದ ನಾ ಸುಖವಾದೆ ಸುಖವಾದೆ, ನಾ ಸುಖವಾದೆ ಸುಖವಾದೆ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಮೇಘಗಳ ನಡುವೆ ನನ್ನೇಸು ಬರಲಿರುವ, ಮೇಘಗಳ ನಡುವೆ ನನ್ನೇಸು ಬರಲಿರುವ. ಕೈ ಹಿಡಿದು ಕರೆದೊಯ್ಯುವ, ಕೈ ಹಿಡಿದು ಕರೆದೊಯ್ಯುವ. ನನ್ನ ಕಣ್ಣೀರೆಲ್ಲ ನೀಗುವ, ನನ್ನ ಕಣ್ಣೀರೆಲ್ಲ ನೀಗುವ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಜಯ ಉಂಟು ಜಯ ಉಂಟು ಜಯ ಉಂಟು, ನನಗೆ ಜಯ ಉಂಟು ಜಯ ಉಂಟು ಜಯ ಉಂಟು. ಜಯ ಉಂಟು ಜಯ ಉಂಟು ಜಯ ಉಂಟು, ನನಗೆ ಜಯ ಉಂಟು ಜಯ ಉಂಟು ಜಯ ಉಂಟು. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಆರಾಧನೆ, ಕರಗಳನ್ನು ಚಾಚಿ ಆರಾಧನೆ, ಆರಾಧನೆ, ಆರಾಧನೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆನು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆನು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಇಬ್ಬರು ಮೂವರು ಸೇರಿ ಒಂದು
ನಿನ್ನ ನೆನೆದಾಗ ಇಬ್ಬರು ಮೂವರು ಸೇರಿ ಬಂದು ನಿನ್ನ ನೆನೆದಾಗ ಬರುವೆ ಎಂದವನೇ ನಮ್ಮ ಸ್ತುತಿಯಲ್ಲಿ ಬಾಳ್ವವನೇ ನಾ ಬರುವೆ ಎಂದವನೇ ನಮ್ಮ ಸ್ತುತಿಯಲ್ಲಿ ಬಾಳ್ವವನೇ ಆರಾಧನೆ 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 ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ ನಿನ್ನ ಸ್ತುತಿಸಿ ಹಾಡುವೆರು ಕೃಪೆಯು ಹರಡುತ್ತಿದೆ ನಿನ್ನ ಮಹಿಮೆ ಇಳಿಯುತ್ತಿದೆ ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ ನಿನ್ನ ಸ್ತುತಿಸಿ ಹಾಡುವೆನು ಎಸ್ ಡ್ಯಾಡಿ ಕೃಪೆಯು ಹರಡುತ್ತಿದೆ ನಿನ್ನ ಮಹಿಮೆ ಇಳಿಯುತ್ತಿದೆ ನಮ್ಮ ಎಲ್ಲ ಸ್ತೋತ್ರದಲ್ಲಿ ನಿನ್ನ ಕೃಪೆಯು ಹರಡುತ್ತಪ್ಪ ನಮ್ಮ ಎಲ್ಲ ಸ್ತೋತ್ರದಲ್ಲಿ ನಿಮ್ಮ ಕೃಪೆಯು ಹರಡುತ್ತಪ್ಪ ನಿಮ್ಮ ಕೃಪೆಯು ಹರಡುವಾಗ ನಿಮ್ಮ ಮಹಿಮೆ ಹರುಷವಪ್ಪ ನಿಮ್ಮ ಕೃಪೆಯು ಹರಡುವಾಗ ನಿಮ್ಮ ಮಹಿಮೆ ಹರುಷವಪ್ಪ ಆರಾಧನೆ 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 ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ ನಿನ್ನ ಸ್ತುತಿಸಿ ಹಾಡುವೆನು ಕೃಪೆಯು ಹರಡುತ್ತಿದೆ ನಿನ್ನ ಮಹಿಮೆ ಇಳಿಯುತ್ತಿದೆ ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ ನಿನ್ನ ಸ್ತುತಿಸಿ ಹಾಡುವೆವು ಕೃಪೆಯು ಹರಡುತ್ತಿದೆ ನಿನ್ನ ಮಹಿಮೆ ಇಳಿಯುತ್ತಿದೆ ನಿನ್ನ ಮಹಿಮೆ ಪಾಡಿಸುವ ಎಂತ ಸ್ಥಾನದಲ್ಲೂ ನಿನ್ನ ಮಹಿಮೆ ಪಾಡಿಸುವ ಎಂತ ಸ್ಥಾನದಲ್ಲೂ ಇಳಿದು ಬರುತ್ತಿರುವೆ ಹೊಸ ವಿಸ್ಮಯ ನೀ ತೋರುವೆ ಇಳಿದು ಬರುತ್ತಿರುವೆ ಹೊಸ ವಿಸ್ಮಯ ನೀ ತೋರುವೆ ಆರಾಧನೆ 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 ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ ನಿನ್ನ ಸ್ತುತಿಸಿ ಹಾಡುವೆವು ಕೃಪೆಯು ಹರಡುತ್ತಿದೆ ನಿನ್ನ ಮಹಿಮೆ ಇಳಿಯುತ್ತಿದೆ ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ ನಿನ್ನ ಸ್ತುತಿಸಿ Yes. ಹಾಡುವೆವು ನಿನ್ನನ್ನೇ ಸ್ತುತಿಸುವೆ ಕೃಪೆಯು ಹರಡುತ್ತಿದೆ ನಿನ್ನ ಮಹಿಮೆ ಇಳಿಯುತ್ತಿದೆ ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ ನಿನ್ನ ಸ್ತುತಿಸಿ ಹಾಡುವೆವು ಕೃಪೆಯು ಹರಡುತ್ತಿದೆ ನಿನ್ನ ಮಹಿಮೆ ಇಳಿಯುತ್ತಿದೆ ನಿನ್ನ ಮಹಿಮೆ ಇಳಿಯುತ್ತಿದೆ ನಾವು ಸ್ತೋತ್ರ ಮಾಡುವಾಗ ನಿನ್ನ ಮಹಿಮೆ ಇಳಿಯುತ್ತಿದೆ ಹಾಲೆಲೂಯ ನಮ್ಮ ಸ್ತುತಿಗಳ ಮಧ್ಯದಲ್ಲಿ ನಿನ್ನ ಮಹಿಮೆ ಇಳಿಯುತ್ತಿದೆ ನಮ್ಮನ್ನೆಲ್ಲ ಆವರಿಸುತ್ತಿದೆ
ನಿನ್ನ ಆಲಯದಲ್ಲಿ ಕರ್ತನೇ ನಿನ್ನ ವಸ್ತ್ರದ ನೆರಿಗೆ ಕರ್ತನೆ ಎಲ್ಲ ಹರಡುತ್ತಿದೆ. ನಮ್ಮ ಹೃದಯವೆಲ್ಲ ಹರಡುತ್ತಿದೆ, ನಮ್ಮ ಜೀವಿತವೆಲ್ಲ ಹರಡುತ್ತಿದೆ. ನಿನ್ನ ಮಹಿಮೆಯ ವಸ್ತ್ರ ಹರಡುತ್ತಿದೆ, ನಿನ್ನ ಸಾನ್ನಿಧ್ಯ ಹರಡುತ್ತಿದೆ. ವಂದನೆ ವಂದನೆ, ಹಲ್ಲೆಲೂಯಾ. ಥ್ಯಾಂಕ್ ಯು ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಹಲ್ಲೆಲೂಯಾ. ಕಷ್ಟ ಕಾಲದಲ್ಲಿ ಶ್ರೇಷ್ಠ ಸಹಾಯಕನಾದ ದೇವರೇ, ವಂದನೆ ವಂದನೆ ವಂದನೆ, ಹಲ್ಲೆಲೂಯಾ. ಥ್ಯಾಂಕ್ ಯು. ತಾಯಿ ಮಡಿಲಲ್ಲಿ ನಲಿದಾಡುವ ಮಗುವಿನ ಹಾಗೆ ಕರ್ತನೇ ನಿನ್ನೆದೆಗೆ ಹೊರಗಿರುವೆನಾ. ತಾಯಿ ಮಡಿಲಲ್ಲಿ ನಲಿದಾಡುವ ಮಗುವಿನ ಹಾಗೆ ಕರ್ತನೇ ನಿನ್ನೆದೆಗೆ ಹೊರಗಿರುವೆನಾ. ಹಾಡೋಣ. ತಾಯಿ ಮಡಿಲಲ್ಲಿ ನಲಿದಾಡುವ ಮಗುವಿನ ಹಾಗೆ ಕರ್ತನೇ ನಿನ್ನೆದೆಗೆ ಹೊರಗಿರುವೆನಾ. ತಾಯಿ ಮಡಿಲಲ್ಲಿ ನಲಿದಾಡುವ ಮಗುವಿನ ಹಾಗೆ ಕರ್ತನೇ ನಿನ್ನೆದೆಗೆ ಹೊರಗಿರುವೆನಾ. ಹೊರಗಿರುವೆನಾ 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 ಹೊರಗಿರುವೆನಾ. ತಾಯಿ ಮಡಿಲಲ್ಲಿ ನಲಿದಾಡುವ ಮಗುವಿನ ಹಾಗೆ ಕರ್ತನೇ ನಿನ್ನೆದೆಗೆ ಹೊರಗಿರುವೆನಾ. ತಾಯಿ ಮಡಿಲಲ್ಲಿ ನಲಿದಾಡುವ ಮಗುವಿನ ಹಾಗೆ ಕರ್ತನೇ ನಿನ್ನೆದೆಗೆ ಹೊರಗಿರುವೆನಾ. ಕಳವಳವಿಲ್ಲ, ಚಿಂತೆಯಿಲ್ಲ, ಕಳವಳವಿಲ್ಲ, ಚಿಂತೆಯಿಲ್ಲ, ಕರ್ತನ ಕೈ ಹಿಡಿದಿರುವೆ, ಕರ್ತನ ಕೈ ಹಿಡಿದಿರುವೆ. ಯಾವುದಕ್ಕೂ ಭಯವೇ ಇಲ್ಲ. ಡ್ಯಾಡಿ ನೀನಿರೋದ್ರಿಂದ ಯಾವುದಕ್ಕೂ ಭಯವೇ ಇಲ್ಲ. ನನ್ನೇಸು ಜೊತೆ ಇರುವೆ, ದಿನ ನನ್ನೇಸು ಜೊತೆ ಇರುವೆ. ತಾಯಿ ಮಡಿಲಲ್ಲಿ ನಲಿದಾಡುವ ಮಗುವಿನ ಹಾಗೆ ಕರ್ತನೇ ನಿನ್ನೆದೆಗೆ ಹೊರಗಿರುವೆನಾ. ತಾಯಿ ಮಡಿಲಲ್ಲಿ ನಲಿದಾಡುವ ಮಗುವಿನ ಹಾಗೆ ಹೌದು ಡ್ಯಾಡಿ, ಕರ್ತನೇ ನಿನ್ನೆದೆಗೆ ಹೊರಗಿರುವೆನಾ. ಉಪಕಾರವ ಸ್ಮರಿಸುವೆನು, ನಿನ್ನ ಉಪಕಾರವ ಸ್ಮರಿಸುವೆನು, ಹೃದಯದಿಂದ ಸ್ತುತಿಸುವೆನು, ಪೂರ್ಣ ಹೃದಯದಿಂದ ಸ್ತುತಿಸುವೆನು. ಕೈ ಬಿಡದ ನನ್ ಕುರುಬನೇ, ಕೈ ಬಿಡದ ನನ್ ಕುರುಬನೇ, ಕಲ್ವಾರಿ ನಾಯಕನೇ, ನನ್ನ ಕಲ್ವಾರಿ ನಾಯಕನೇ. ತಾಯಿ ಮಡಿಲಲ್ಲಿ ನಲಿದಾಡುವ ಮಗುವಿನ ಹಾಗೆ ಕರ್ತನೇ ನಿನ್ನೆದೆಗೆ ಹೊರಗಿರುವೆನಾ. ತಾಯಿ ಮಡಿಲಲ್ಲಿ ನಲಿದಾಡುವ ಮಗುವಿನ ಹಾಗೆ ಕರ್ತನೇ ನಿನ್ನೆದೆಗೆ ಹೊರಗಿರುವೆನಾ. ನಿನ್ನನ್ನೇನಾ ಆತುಕೊಂಡೆ ಡ್ಯಾಡಿ, ನಿನ್ನನ್ನೇನಾ ಆತುಕೊಂಡೆ, ನಿನ್ನೆದೆಗೆ ಹೊರಗಿಕೊಂಡೆ, ನಾನಿನ್ನೆದೆಗೆ ಹೊರಗಿಕೊಂಡೆ.
ನಿನ್ರೆಕ್ಕೆ ನೆರಳಲ್ಲಿಯೇ ಡ್ಯಾಡಿ ನಿನ್ರೆಕ್ಕೆ ನೆರಳಲ್ಲಿಯೇ ಲೋಕವನ್ನೇ ಮರೆತಿರುವೆ ಈ ಲೋಕವನ್ನೇ ಮರೆತಿರುವೆ ತಾಯಿ ಮಡಿಲಲ್ಲಿ ನಲಿದಾಡುವ ಮಗುವಿನ ಹಾಗೆ ಕರ್ತನೇ ನಿನ್ನೆದೆಗೆ ಹೊರಗಿರುವೆನಾ ತಾಯಿ ಮಡಿಲಲ್ಲಿ ನಲಿದಾಡುವ ಮಗುವಿನ ಹಾಗೆ ಕರ್ತನೇ ನಿನ್ನೆದೆಗೆ ಹೊರಗಿರುವೆನಾ ಅತಿಶಯವೇ 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 ಸಂತೈಸುವ ಕರ್ತನೇ ನನ್ನ ಸಂತೈಸುವ ಕರ್ತನೇ ಆಲೋಚನಾ ಕರ್ತನೇ ಆಲೋಚನಾ ಕರ್ತನೇ ಆಶ್ರಯ ದುರ್ಗ ನೀನೇ ನನ್ನ ಆಶ್ರಯ ದುರ್ಗ ನೀನೇ ತಾಯಿ ಮಡಿಲಲ್ಲಿ ನಲಿದಾಡುವ ಮಗುವಿನ ಹಾಗೆ ಕರ್ತನೇ ನಿನ್ನೆದೆಗೆ ಹೊರಗಿರುವೆನಾ ತಾಯಿ ಮಡಿಲಲ್ಲಿ ನಲಿದಾಡುವ ಮಗುವಿನ ಹಾಗೆ ಕರ್ತನೇ ನಿನ್ನೆದೆಗೆ ಹೊರಗಿರುವೆನಾ 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 ತಾಯಿ ಮಡಿಲಲ್ಲಿ ನಲಿದಾಡುವ ಮಗುವಿನ ಹಾಗೆ ಕರ್ತನೇ ನಿನ್ನೆದೆಗೆ ಹೊರಗಿರುವೆನಾ ತಾಯಿ ಮಡಿಲಲ್ಲಿ ನಲಿದಾಡುವ ಮಗುವಿನ ಹಾಗೆ ಕರ್ತನೇ ನಿನ್ನೆದೆಗೆ ಹೊರಗಿರುವೆನಾ ಹೃದಯದ ಆಳದಿಂದ ಡ್ಯಾಡಿ ಜೊತೆ ಮಾತನಾಡುವ ಕರ್ತನೇ ನಿನ್ನೆದೆಗೆ ಹೊರಗಿರುವೆನಾ ಅತಿಶಯವೇ 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 ಸಂತೈಸುವ ಕರ್ತನೇ ನನ್ನ ಸಂತೈಸುವ ಕರ್ತನೇ ಆಲೋಚನಾ ಕರ್ತನೇ ಆಲೋಚನಾ ಕರ್ತನೇ ಆಶ್ರಯ ದುರ್ಗ ನೀನೇ ಓ ಆಶ್ರಯ ದುರ್ಗ ನೀನೇ ತಾಯಿ ಮಡಿಲಲ್ಲಿ ನಲಿದಾಡುವ ಮಗುವಿನ ಹಾಗೆ ಕರ್ತನೇ ನಿನ್ನೆದೆಗೆ ಹೊರಗಿರುವೆನಾ ಕರ್ತನೇ ನಿನ್ನೆದೆಗೆ ಹೊರಗಿರುವೆನಾ ಕರ್ತನೇ ನಿನ್ನೆದೆಗೆ ಹೊರಗಿರುವೆನಾ ಹಲ್ಲೆಲೂಯ ನಿನ್ನೆದೆಗೆ ಹೊರಗಿರುವೆ ಡ್ಯಾಡಿ ನಿನ್ನೆದೆಗೆ ಹೊರಗಿರುವೆಪ್ಪ ನಿನ್ನೆದೆಗೆ ಹೊರಗಿರುವೆ ಹಲ್ಲೆಲೂಯ ಹಲ್ಲೆಲೂಯ ಥ್ಯಾಂಕ್ ಯು ಓಹೋ ಹಲ್ಲೆಲೂಯ ಥ್ಯಾಂಕ್ ಯು ಕೈ ಬಿಡದ ಕುರುಬನೇ ರೆಕ್ಕೆ ಮರೆಯಲ್ಲೇ ಇಟ್ಟು ಕಾಯುವ ಆತನೇ ಈ ಮುಂಜಾನೆ ವೇಳೆಯಲ್ಲಿ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ಘನತೆ ಗೌರವ ಮಹಿಮೆ ಆರಾಧನೆ ನಿಮಗೆ ಡ್ಯಾಡಿ ನಿಮಗೆ ಆರಾಧನೆ ಹಾಗೆ ಎಲ್ಲರೂ ಕೂಡ ಬಾಯಿ ಬಿಚ್ಚಿ ಸ್ತೋತ್ರ ಮಾಡುವ ಹಲ್ಲೆಲೂಯ ರಾಜನೇ ರಕ್ಷಕನೇ ಕರ್ತನೇ ಓ ಹಲ್ಲೆಲೂಯ
ಅನುದಿನವೂ ನನ್ನನ್ನು ಕಾಯುವಾತನೇ. ಥ್ಯಾಂಕ್ ಯು, ಥ್ಯಾಂಕ್ ಯು. ಅನುದಿನವೂ ನನ್ನನ್ನು ನಡೆಸಿರುವಾತನೇ, ಹೆಜ್ಜೆ ಹೆಜ್ಜೆಗೂ ಕಾದಿರುವಾತನೇ, ಕೈ ಬಿಡದ ಕರ್ತನೇ. ನಿನ್ನ ಹಾಗೆ ಯಾರೂ ಇಲ್ಲ ಡ್ಯಾಡಿ, ನಿನ್ನ ಹಾಗೆ ಯಾರೂ ಇಲ್ಲ ಡ್ಯಾಡಿ. ಆಪ್ತನೇ, ಮಿತ್ರನೇ, ಒಡೆಯನೇ. ಡ್ಯಾಡಿ ಜೊತೆಲೇ ಹೇಳಿ, ಡ್ಯಾಡಿಯನ್ನು ನೋಡಿ ಹೇಳಿ, ರಾಜ, ಏಸು ರಾಜ, ಕರ್ತನೇ. ಹಲ್ಲೆಲೂಯ. ನಿನ್ನ ಹಾಗೆ ಯಾರು ಇಲ್ಲಪ್ಪ. ಅತಿಶಯ ದೇವರೇ, ಆಲೋಚನಾ ಕರ್ತನೇ. ಹಲ್ಲೆಲೂಯ. ಭುವಿಯಲ್ಲೂ ಗಗನದಲ್ಲೂ ಅಧಿಕಾರ ಉಳ್ಳವನೇ. ಹಲ್ಲೆಲೂಯ. ಸರ್ವಾಧಿಪತಿಯೇ, ಸರ್ವಲೋಕಗಳ ಒಡೆಯನೇ. ಓಹೋ ವಂದನೆ, ವಂದನೆ, ಓ ವಂದನೆ, ವಂದನೆ. ಹುರಬಕಲ ಬೋರಿಯಾದ ಹುರಬಕ ಶಿಕಲ ಕರಗ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ವಂದನೆ. ಅಪ್ಪ, ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಮಕ್ಕಳಾಗಿ ನಾವೆಲ್ಲರೂ ಏಕ ಮನಸ್ಸಿನಿಂದ ನಿನ್ನನ್ನು ಸ್ತುತಿಸುತ್ತೇವೆ, ನಿನ್ನ ನಾಮವನ್ನು ಮೇಲೆತ್ತಿ ಮಹಿಮೆ ಪಡಿಸುತ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ ಸ್ವಾಮಿ, ನಿನ್ನನ್ನು ಆರಾಧಿಸುತ್ತೇವಪ್ಪ, ನಿನ್ನನ್ನು ಆರಾಧಿಸುತ್ತೇವೆ. ಹಲ್ಲೆಲೂಯ. ಥ್ಯಾಂಕ್ ಯು. ಸ್ತುತಿಗೆ ಯೋಗ್ಯನೇ, ಘನತೆಗೆ ಯೋಗ್ಯನೇ, ಗೌರವಕ್ಕೆ ಯೋಗ್ಯನೇ. ಥ್ಯಾಂಕ್ ಯು. ನಿಮಗೆ ಮಹಿಮೆ, ನಿಮಗೆ ಮಹಿಮೆ, ನಿಮಗೆ ಘನತೆ. ಯೇಸುವಿನ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆಯೇ, ಆಮೆನ್, ಆಮೆನ್. ಥ್ಯಾಂಕ್ ಯು. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ನಮ್ಮ ಧ್ಯಾನಕ್ಕಾಗಿ ಯೆಶಾಯ 6ನೇ ಅಧ್ಯಾಯ 1ನೇ ವಚನವನ್ನು ಓದೋಣ. ಯೆಶಾಯ 6:1. ಅರಸನಾದ ಉಜ್ಜೀಯನು ಕಾಲವಾದ ವರ್ಷದಲ್ಲಿ ಕರ್ತನು ಉನ್ನತೋನ್ನತ ಸಿಂಹಾಸನರೂಢನಾಗಿರುವುದನ್ನು ಕಂಡೆನು. ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿತ್ತು. ಆಮೇನ್. ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿತ್ತು. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಯೆಹೋವನು ಸಿಂಹಾಸನಾರೂಢನಾಗಿದ್ದಾನೆ ಮತ್ತು ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿತ್ತು ಎಂಬುದಾಗಿ ಧ್ಯಾನ ಮಾಡ್ತಾ ಇದ್ವಿ. ಯಾವುದು ಆ ವಸ್ತ್ರ? ಆತನ ವಸ್ತ್ರ ಯಾವುದು? ಮೊದಲನೇದಾಗಿ ಆತನ ವಸ್ತ್ರ ಮಹಿಮೆಯ ವಸ್ತ್ರ ಎಂಬುದಾಗಿ 93ನೇ ಕೀರ್ತನೆ 1ನೇ ವಾಕ್ಯ ಹೇಳ್ತದೆ. ಯೆಹೋವನು ಮಹಿಮೆಯ ವಸ್ತ್ರವನ್ನು ಧರಿಸಿದ್ದಾನೆ. ಮಂದಿರ ಯಾವುದು? ಮಂದಿರ ಬೇರೆ ಯಾವುದಲ್ಲ, ನಾವೇ ಆತನ ಮಂದಿರ. ಹಲ್ಲೆಲೂಯ. ನಮ್ಮ ಜೀವಿತದಲ್ಲೆಲ್ಲ ಆತನ ಮಹಿಮೆ ಆವರಿಸುತ್ತೆ ಎಂಬುದಾಗಿ ಧ್ಯಾನ ಮಾಡ್ತಾ ಇದ್ವಿ. ಯಾವಾಗ ಮಹಿಮೆ ಆವರಿಸುತ್ತೆ? ಮೊದಲನೇದಾಗಿ ನಾವು ನೋಡಿದೆವು, ನಾವು ಆತನನ್ನು ಮಹಿಮೆ ಪಡಿಸುವಾಗಲೆಲ್ಲ, ಸ್ತುತಿಸುವಾಗಲೆಲ್ಲ ಆತನ ಮಹಿಮೆ ಆವರಿಸುತ್ತೆ. ಹಲ್ಲೆಲೂಯ. ಆತನನ್ನು ಸ್ತುತಿಸಿ ಕೊಂಡಾಡುವಾಗಲೆಲ್ಲ, ಆತನ ನಾಮವನ್ನು ಮೇಲೆತ್ತಿ ಘನಪಡಿಸುವಾಗಲೆಲ್ಲ ಆತನ ಮಹಿಮೆ ಆವರಿಸುತ್ತೆ. ಅದರಿಂದ ಈ ಥರ ಮುಂಜಾನೆ ಪ್ರಾರ್ಥನೆ ಒಂದು ವೇಳೆ ನಾವು ನೋಡದೇ ಇರಬಹುದು, ನೀವು ಕರ್ತನ ಮುಂದೆ ಯಥಾರ್ಥವಾಗಿ ಎಷ್ಟು ಮ್ಯಾಕ್ಸಿಮಮ್ ದೇವರಿಗೆ ಸ್ತೋತ್ರ ಸಲ್ಲಿಸಲಿಕ್ಕೆ ಸಾಧ್ಯವೋ ಅಷ್ಟು ಸ್ತೋತ್ರ ಸಲ್ಲಿಸಿ, ಹಾಡುವ ಒಂದೊಂದು ಹಾಡನ್ನು ಸಿನ್ಸಿಯರಾಗಿ ಹೃದಯದಿಂದ ಹಾಡಿ ನೀವು ಕರ್ತನನ್ನು ಘನಪಡಿಸಿರಿ. ಅದು ದೇವರಿಗೆ ಮಹಿಮೆ ಸಲ್ಲಿಸಿದಂಗೆ ಆಗುತ್ತೆ. ಆತನ ಮಹಿಮೆ ನಿಮ್ಮ ಜೀವಿತವನ್ನು ಹಾಗೆ ಆವರಿಸುತ್ತೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಇನ್ನೊಂದು ಅಂಶವನ್ನು, ಯಾವಾಗ ದೇವರ ಮಹಿಮೆ ನಮ್ಮ ಜೀವಿತವನ್ನು, ಮಂದಿರವನ್ನು ಆವರಿಸುತ್ತೆ ಅಂತ ಹೇಳಿ 2ನೇ ಅಂಶವಾಗಿ ನಾವು ನೋಡೋಣ. ಕೀರ್ತನೆ 29 ವಚನ 2. ಕೀರ್ತನೆ 29:2. ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ.
ಪರಿಶುದ್ಧತ್ವವೆಂಬ ಭೂಷಣದೊಡನೆ ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯೆಹೋವನಿಗೆ ಅಡ್ಡಬೀಳಿರಿ. ಯೆಹೋವನಿಗೆ ಅಡ್ಡ ಬೀಳಿರಿ. ಹಲ್ಲೆಲೂಯ. ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ. ಆತನಿಗೆ ಮಹಿಮೆಯನ್ನು ಸಲ್ಲಿಸಿರಿ. ಯಾವಾಗ ಆ ಮಹಿಮೆ ಸಲ್ಲಿಸಲ್ಪಡ್ತದೆ? ಪರಿಶುದ್ಧತ್ವವೆಂಬ ಭೂಷಣದೊಡನೆ ಆತನಿಗೆ ಅಡ್ಡ ಬೀಳುವಾಗ, ಆತನನ್ನು ಆರಾಧಿಸುವಾಗ ಆತನಿಗೆ ಮಹಿಮೆ ಸಲ್ಲಿಸಲ್ಪಡ್ತದೆ. ದೇವರು ಮಹಿಮೆ ಹೊಂದ್ತಾನೆ. ಮೊದಲನೇದಾಗಿ ನಮ್ಮ ಸ್ತುತಿಯಲ್ಲಿ ಮಹಿಮೆ ಹೊಂದ್ತಾನೆ. ಎರಡನೇದಾಗಿ ನಮ್ಮ ಪರಿಶುದ್ಧತ್ವವೆಂಬ ಭೂಷಣದಲ್ಲಿ ದೇವರು ಮಹಿಮೆ ಹೊಂದ್ತಾನೆ. ಹಲ್ಲೆಲೂಯ. ನಾವು ಯಾವಾಗೆಲ್ಲ ಪರಿಶುದ್ಧತ್ವವೆಂಬ ಭೂಷಣದೊಂದಿಗೆ ಆತನ ಮುಂದೆ ಕಾಣಿಸ್ಕೊಳ್ತೀವೋ ಕರ್ತನು ಖುಷಿ ಪಡ್ತಾನೆ, ಆತನಿಗೆ ಮಹಿಮೆ ಉಂಟಾಗ್ತದೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ಇನ್ನೊಂದು ವಚನವನ್ನು ಕೂಡ ಓದಿ. 96ನೇ ಕೀರ್ತನೆ 8ನೇ ವಚನ 9ನೇ ವಚನ. ಕೀರ್ತನೆ 96 8 ಮತ್ತು 9 ವಚನಗಳು. ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ. ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ, ಮಹಿಮೆಯನ್ನು ಸಲ್ಲಿಸಿರಿ. ಹೇಗೆ? ನೆಕ್ಸ್ಟ್, ಕಾಣಿಕೆಯೊಡನೆ ಆತನ ಅಂಗಳಗಳಿಗೆ ಬನ್ನಿರಿ. ಆತನ ಅಂಗಳಗಳಿಗೆ ಬನ್ನಿರಿ. ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯೆಹೋವನಿಗೆ ನಮಸ್ಕರಿಸಿರಿ. ಯೆಹೋವನಿಗೆ ನಮಸ್ಕರಿಸಿರಿ. ಹಲ್ಲೆಲೂಯ. ಕಾಣಿಕೆಯೊಡನೆ ಅಂದ ತಕ್ಷಣ ಕವರ್ನಲ್ಲಿ ಹಾಕಿ ತರುವ ದುಡ್ಡನ್ನು ಮಾತ್ರ ನೀವು ಯೋಚನೆ ಮಾಡಬಾರ್ದು. ನಮ್ಮನ್ನೇ ಆತನಿಗೆ ಕಾಣಿಕೆಯಾಗಿ ಸಮರ್ಪಣೆ ಮಾಡಿಬಿಡ್ಬೇಕು. ಸಜೀವ ಯಜ್ಞವಾಗಿ ನನ್ನನ್ನೇ ಅರ್ಪಿಸುವೆ, ಹೃದಯ ನೀಡಿರುವೆ. ಹಲ್ಲೆಲೂಯ. ನಮ್ಮನ್ನೇ ಆತನಿಗೆ ಕಾಣಿಕೆಯಾಗಿ ಸಮರ್ಪಿಸುತ್ತಾ ಯಾವ ರೀತಿಯಲ್ಲಿ? ನೆಕ್ಸ್ಟ್ ಲೈನ್ ಹೇಳ್ತದೆ, ಪರಿಶುದ್ಧತ್ವವೆಂಬ ಭೂಷಣದೊಡನೆ. 9ನೇ ವಚನ ಹೇಳ್ತದೆ, ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯೆಹೋವನಿಗೆ ನಮಸ್ಕರಿಸಿರಿ. ಎಲ್ಲಿ ಪರಿಶುದ್ಧತ್ವವೆಂಬ ಭೂಷಣದೊಡನೆ ಪರಿಶುದ್ಧವಾದ ಕಾಣಿಕೆಯಾಗಿ ನಮ್ಮ ಜೀವಿತವನ್ನು ಆತನಿಗೆ ಸಮರ್ಪಣೆ ಮಾಡುವಂಥದ್ದು ಇದೆಯೋ ಅಲ್ಲಿ ಆತನಿಗೆ ಘನತೆ ಉಂಟಾಗ್ತದೆ. ಅಂದರೆ ಆತನು ಮಹಿಮೆ ಹೊಂದ್ತಾನೆ. ಹಲ್ಲೆಲೂಯ. ನಾವು ಹೊಲಸು ಜೀವಿತದಲ್ಲಿ ಇದ್ಕೊಂಡು, ದೇವರಿಗೆ ಮೆಚ್ಚುಗೆ ಇಲ್ಲದ ಜೀವಿತದಲ್ಲಿ ಇದ್ಕೊಂಡು ಒಬ್ಬರು ಕಾಣಿಕೆ ತಗೊಂಬಂದರು. ನಾನು ಹೇಳಿದೆ, ನಿಮ್ಮ ಕಾಣಿಕೆಗಿಂತ ನೀವು ಮುಖ್ಯ ದೇವರಿಗೆ. ಏನೋ ಒಂದಷ್ಟು ಕಾಣಿಕೆ ಕೊಟ್ಬಿಟ್ಟು ನಾವು ಪಾಡಿಗೆ ಹೆಂಗೋ ಇರೋಣ ಅಂತ ನೀವು ನೆನೆಸ್ತಾ ಇದ್ದೀರಾ? ನಿಮ್ಮ ಜೀವನ ಮುಖ್ಯ. ನಿಮ್ಮ ಜೀವನ ಮೊದಲ ಕಾಣಿಕೆ. ಹಲ್ಲೆಲೂಯ. ನಮ್ಮ ಜೀವಿತ ದೇವರಿಗೆ ಮೆಚ್ಚುಗೆಯಾದ ಪರಿಶುದ್ಧ ಕಾಣಿಕೆ ಆಗಬೇಕು. ಹಲ್ಲೆಲೂಯ. ನಾವು ಹೊಲಸು ಜೀವಿತದಲ್ಲಿ ಇದ್ಕೊಂಡು ಏನೇ ಕೊಟ್ಟರು ಅದನ್ನು ದೇವರು ಸ್ವೀಕಾರ ಮಾಡೋದಿಲ್ಲ. ಒಬ್ಬ ಕೈಯೆಲ್ಲ ಕಜ್ಜಿ ಬಂದು ಕೀವು ಸೋರ್ತಾ ಇದೆ, ಒಂದು ಒಳ್ಳೆ ಲಡ್ಡು, ನಿಮ್ಮೂರಲ್ಲಿ ಆ ಥರ ನಿಮ್ಗೆ ಯಾರೂ ಲಡ್ಡೆ ಮಾಡೋದಿಲ್ಲ ಅಂತ ಇಟ್ಕೊಳ್ಳಿ, ಆ ಥರ ಲಡ್ಡು ತಗೊಂಡು ಕೊಡ್ತಾನೆ. ತಗೊಳ್ಳಿ ಬ್ರದರ್ ಅಂತೇಳಿ ಭಾಳ ಪ್ರೀತಿಯಿಂದ. ನಿಮಗೆ ತಗೊಂಡು ತಿನ್ನೋಕ್ಕೆ ಮನಸ್ಸು ಬರ್ತದ? ತುಂಬ ಒಳ್ಳೆ ಜಿಲೇಬಿ, ಮೈಸೂರು ಪಾಕು, ಆದರೆ ಕೈಯಲ್ಲೆಲ್ಲ ಕೀವು ಸೋರ್ತಾ ಇದೆ, ತಿನ್ನಕ್ಕೆ ಮನಸ್ಸು ಬರ್ತದ? ತಗೊಳ್ಳಿಕ್ಕೆ ತಾನೇ ಮನಸ್ಸು ಬರ್ತದ? ಅದೇ ರೀತಿ ನಮ್ಮ ಜೀವಿತ ಹೊಲಸಾಗಿ ಪಾಪದಿಂದಿದ್ದರೆ ನಾವು ಎಷ್ಟೇ ಸ್ತೋತ್ರ ಮಾಡಿದ್ರೂ ದೇವರು ಅದರಲ್ಲಿ ಸಂತೋಷ ಪಡಲ್ಲ, ಮಹಿಮೆ ಹೊಂದೋದಿಲ್ಲ. ನಮ್ಮ ಜೀವಿತ ಪರಿಶುದ್ಧವಾಗಿ ದೇವರಿಗೆ ಮೆಚ್ಚುಗೆ ಆಗಿದ್ದರೆ ನಾವು ಮಾಡುವ ಆರಾಧನೆ ಸ್ತೋತ್ರದಲ್ಲಿ ದೇವರು ಮಹಿಮೆ ಹೊಂದ್ತಾರೆ. ಹಲ್ಲೆಲೂಯ. ಮೊದಲನೇದಾಗಿ ದೇವರು ಮಹಿಮೆ ಹೊಂದೋದು ಯಾವಾಗ? ನಮ್ಮ ಸ್ತುತಿ ಸ್ತೋತ್ರದಲ್ಲಿ. ಎರಡನೇದಾಗಿ ಬರೀ ಸ್ತುತಿ ಸ್ತೋತ್ರ ಅಲ್ಲ, ಪರಿಶುದ್ಧತ್ವವೆಂಬ ಭೂಷಣದೊಡನೆ ಬರುವ ಸ್ತುತಿ ಸ್ತೋತ್ರ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಪರಿಶುದ್ಧತ್ವವೆಂಬ ಭೂಷಣವನ್ನು ಧರಿಸಿಕೊಳ್ಳಬೇಕನ್ನುವುದು ದೇವರ ಉದ್ದೇಶ. ಅದಕ್ಕೆ ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಬರೆಯುವಾಗ, 1 ಕೊರಿಂಥ 6ನೇ ಅಧ್ಯಾಯ 20ನೇ ವಚನ. ಕೊರಿಂಥ ಅನ್ನೋದು ಒಂದು ಒಳ್ಳೆ ಬಿಸ್ನೆಸ್ ಸಿಟಿ. ಸಾವಿರಾರು ಲಕ್ಷಾಂತರ ಜನ ಬಂದು ಹೋಗ್ತಾಯಿದ್ರು. ಬಂದರು ಸಿಟಿ ಬೇರೆ. ಅಲ್ಲಿ ಪಾಪದ ಚಟುವಟಿಕೆಗಳು ಸರ್ವಸಾಮಾನ್ಯವಾಗಿ ನಡೀತಾ ಇತ್ತು. ಅದರಿಂದ ದೇವರ ಮಕ್ಕಳಿಗೆ ಎಚ್ಚರಿಸಿ ಬರಿತಾ ಇದ್ದ, ದೇವರ ಮಕ್ಕಳೇ, ನೀವು ನಿಮ್ಮ ದೇಹದಲ್ಲಿ ದೇವರನ್ನ ಮಹಿಮೆ ಪಡಿಸಿರಿ. ನಿಮ್ಮ ಜೀವಿತ ವ್ಯತ್ಯಾಸ ಬೇರೆಯವರಿಗಿಂತ ನಿಮ್ಮ ಜೀವಿತ ವ್ಯತ್ಯಾಸವಾದದ್ದು. ಲೋಕದವರು ಹೆಂಗೆ ಬೇಕಾದರೂ ಇರ್ತಾರೆ, ಅದು ಅವ್ರಿಗೆ ದೊಡ್ಡ ಸಮಸ್ಯೆ ಅಲ್ಲ. ಆದರೆ ಆತ್ಮಿಕ ಮಕ್ಕಳಾಗಿ ನಾವು ನಮ್ಮ ದೇಹದ ಮೂಲಕ ದೇವರಿಗೆ ಮಹಿಮೆಯನ್ನು
ಸಲ್ಲಿಸಬೇಕು. 1 ಕೊರಿಂಥ 6ನೇ ಅಧ್ಯಾಯ 20ನೇ ವಚನ. 1 ಕೊರಿಂಥ 6:20. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ ಅಂದರೆ ದೇವರನ್ನು ಮಹಿಮೆ ಪಡಿಸಿರಿ. ಗ್ಲೋರಿಫೈ ಗಾಡ್ ಅಂತ ಇಂಗ್ಲೀಷಲ್ಲಿ ಇರೋದು. ದೇವರನ್ನು ಮಹಿಮೆ ಪಡಿಸಿರಿ. ನಿಮ್ಮ ದೇಹದಲ್ಲಿ ಪರಿಶುದ್ಧತ್ವ ಎಂಬ, ಹೆಂಗೆ ಪರಿಶುದ್ಧ ನಿಮಗೆ ಚೆನ್ನಾಗಿ ಅರ್ಥ ಆಗಬೇಕಾದ್ರೆ 18ನೇ ವಚನವನ್ನು ಸಹ ಅಲ್ಲಿಂದ ಓದ್ಕೊಂಬರ್ಬೇಕು. 18ನೇ ವಚನ ಒಂದನ್ನು ಓದ್ರಿ. ಆತನಿಂದ ಒಂದೇ ಆತ್ಮವಾಗಿದ್ದೆ. 12ರಿಂದ ಓದ್ರೆ ನಿಮ್ಗೆ ಅರ್ಥ ಆಗುತ್ತೆ. 18ನೇ ಓದ್ರಿ. ಜಾರತ್ವಕ್ಕೆ ದೂರವಾಗಿ ಓಡಿ ಹೋಗಿರಿ. ಜಾರತ್ವಕ್ಕೆ ದೂರವಾಗಿ ಓಡಿ ಹೋಗಿರಿ. ವ್ಯಭಿಚಾರ, ವೇಶ್ಯವಾಟಿಕೆ ದೂರವಾಗಿ ಓಡಿ ಹೋಗಿರಿ. ನಿಮ್ಮನ್ನು ಪರಿಶುದ್ಧ ಕಾಪಾಡಿಕೊಳ್ಳ್ರಿ. 19ನೇ ವಚನ, ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ. ದೇಹದಲ್ಲಿ ಪಾಪ ಮಾಡಿ ದೇವರಿಗೆ ಮೆಚ್ಚುಗೆಯಿಲ್ಲದ ಕಾರ್ಯಗಳನ್ನು ಮಾಡಿ ಗರ್ಭಗುಡಿಯನ್ನು ಹಾಳು ಮಾಡಿಬಿಡ್ಬೇಡ್ರಿ, ಹೊಲಸು ಮಾಡಿಬಿಡ್ಬೇಡಿ. ಅದನ್ನು ಮೆಚ್ಚುಗೆಯಾದ, ದೇವರಿಗೆ ಮೆಚ್ಚುಗೆಯಾದ ಸಜೀವ ಯಜ್ಞವಾಗಿ ದೇಹದಲ್ಲಿ ಪರಿಶುದ್ಧವಾಗಿ ಜೀವಿಸಿ ನಿಮ್ಮ ದೇಹದಲ್ಲಿ ದೇವರನ್ನು ಮಹಿಮೆ ಪಡಿಸಿರಿ. ಹಲ್ಲೆಲೂಯ. ನಮ್ಮ ದೇಹದಲ್ಲಿ ದೇವರಿಗೆ ಮೆಚ್ಚುಗೆಯಾದ ಪರಿಶುದ್ಧತೆಯನ್ನು ಕಾಪಾಡಿಕೊಂಡು ಪರಿಶುದ್ಧತ್ವವೆಂಬ ಭೂಷಣದೊಡನೆ ನಾವು ದೇವರನ್ನ ಮಹಿಮೆ ಪಡಿಸಬೇಕು. ಸುಮ್ಮನೆ ಸ್ತೋತ್ರ ಹಲ್ಲೆಲೂಯ ಅಂದ್ಬಿಟ್ರೆ ಆಗಲ್ಲ. ಕೆಲವ್ರಿಗೇನೆಂದರೆ ಸ್ತೋತ್ರ ಮಾಡಿಬಿಟ್ರೆ ಸಾಕು, ಸ್ತುತಿ ಆಡಿಬಿಟ್ರೆ ಸಾಕು, ಆರಾಧನೆ ಆಡಿಬಿಟ್ರೆ ಸಾಕು. ಆರಾಧನೆಗೆ ಮಾನ್ಯತೆ ಬರಬೇಕಾದ್ರೆ ಪರಿಶುದ್ಧತ್ವವೆಂಬ ಭೂಷಣ ಅವಶ್ಯ. ನೋಡಿ, ಈಗ ಹೆಂಗಿದೆ ಗೊತ್ತಿಲ್ಲ. ಹಳೆ ಕಾಲದಲ್ಲೆಲ್ಲ ಒಬ್ಬರು MLA ಒಂದು ಗ್ರಾಮಕ್ಕೆ ಬರ್ತಾರೆ ಅಂದರೆ ಆ ಗ್ರಾಮದವರೆಲ್ಲ ಎಷ್ಟು ನೀಟಾಗಿ ರಸ್ತೆನೆಲ್ಲ ಶುದ್ಧ ಮಾಡಿ ಎಲ್ಲ ತೋರಣ ಎಲ್ಲ ಕಟ್ಟಿ ಡಿಸೈನ್ ಮಾಡಿ MLA ಬರ್ತಾರೆ, ನಮ್ಮೂರಿಗೆ MLA ಬರ್ತಾರೆ ಅಂತಿದ್ರು. ಈಗ ವ್ಯಾಲಿನೇ ಇಲ್ದಂಗೆ ಆಗ್ಬಿಟ್ಟಿತ್ತು ಪರಿಸ್ಥಿತಿ. ಆ ಥರ ಆಗಿದೆ. ಒಬ್ಬರು ಮಿನಿಸ್ಟ್ರ್ ಬರ್ತಾರೆ ಅಂತ ಹೇಳಿದ್ರೆ ಎಷ್ಟು ಅಲಂಕಾರಗಳು, ಶುದ್ಧತೆ. CM ಬರ್ತಾರೆ, PM ಬರ್ತಾರೆ ಅಂತ ಹೇಳಿದ್ರೆ ರಸ್ತೆನೆಲ್ಲ ಹೆಂಗೆ ಶುದ್ಧ ಮಾಡಿ ಅಲಂಕಾರ ಮಾಡಿ ನೀಟಾಗಿಡ್ತಾರೆ. ಆಫೀಸ್ನೆಲ್ಲ ಹೆಂಗೆ ಕ್ಲೀನಾಗಿಡ್ತಾರೆ. ಮೇಲಧಿಕಾರಿ ಬರ್ತಾರೆ ಅಂದ ತಕ್ಷಣ ಆಫೀಸ್ ಎಷ್ಟು ನೀಟಾಗ್ತದೆ. ನಾವು ನಮ್ಮ ಉನ್ನತನಾದ ಜೀವಸ್ವರೂಪನಾದ ದೇವರ ಮುಂದೆ ನಾವು ಇನ್ನೂ ಎಷ್ಟು ನಮ್ಮನ್ನು ಸಿದ್ಧಪಡಿಸಿಕೊಳ್ಳಬೇಕು ಆಲೋಚನೆ ಮಾಡಿರಿ. ಪರಿಶುದ್ಧತ್ವ ಎಂಬ ಭೂಷಣ ದೇವರಿಗೆ ಖುಷಿ ತರ್ತದೆ, ಆತನಿಗೆ ಮಹಿಮೆ ತರ್ತದೆ. ಹಲ್ಲೆಲೂಯ. ರೋಮಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 19ನೇ ವಚನದಲ್ಲಿ ಪೌಲನು ಹೇಳ್ತಾನೆ. ರೋಮಪುರ 6:19. ನಿಮ್ಮ ನರಭಾವದ ಬಲಹೀನತೆಯ ದೆಸೆಯಿಂದ ಲೋಕರೀತಿಯಾಗಿ ಮಾತಾಡುತ್ತೇನೆ. ಅಧರ್ಮ ಮಾಡುವುದಕ್ಕಾಗಿ ನಿಮ್ಮ ಅಂಗಗಳನ್ನು ಬಂಡುತನಕ್ಕೂ ಅಧರ್ಮಕ್ಕೂ ದಾಸರನ್ನಾಗಿ ಒಪ್ಪಿಸಿಕೊಟ್ಟಿದ್ದಂತೆಯೇ ಈಗ ಪರಿಶುದ್ಧರಾಗುವುದಕ್ಕಾಗಿ ನಿಮ್ಮ ಅಂಗಗಳನ್ನು ನೀತಿಗೆ ದಾಸರನ್ನಾಗಿ ಒಪ್ಪಿಸಿಕೊಡಿರಿ. ಹಳೆ ಜೀವಿತದಲ್ಲಿ ನೀವು ಹಂಗೆಲ್ಲ ಇದ್ರಲ್ಲ, ಅದೇ ರೀತಿಯಾಗಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಲಿಕ್ಕೋಸ್ಕರ ನಿಮ್ಮನ್ನು ಪರಿಶುದ್ಧತೆಗೆ ಒಪ್ಪಿಸಿಕೊಡಿರಿ. ಹಲ್ಲೆಲೂಯ. ಈಗ ಪರಿಶುದ್ಧರಾಗುವುದಕ್ಕಾಗಿ ನಿಮ್ಮ ಅಂಗಗಳನ್ನು ನೀತಿಗೆ ದಾಸರನ್ನಾಗಿ ಒಪ್ಪಿಸಿರಿ. ದಾಸರಂದರೆ ಗುಲಾಮರು, ತನ್ನಿಷ್ಟ ಅಲ್ಲ. ಈಗ ಕುಡುಕ ನೋಡಿ, ಒಬ್ಬ ಕುಡುಕ ಅಂತಂದರೆ ಕುಡುಕತನಕ್ಕೆ ಗುಲಾಮ. ಕುಡಿದ ಅವನಿಂದ ಇರೋಕ್ಕಾಗಲ್ಲ. ಕೆಟ್ಟ ಚಟಕ್ಕೆ ಅಡಿಕ್ಟ್ ಆಗಿಬಿಡ್ತಾರೆ. ಅದು ನಿಯಂತ್ರಣ ಮಾಡ್ತದೆ ಇವನಲ್ಲ. ಸಾಯಂಕಾಲ 5 ಗಂಟೆ ಆದರೆ ಎಳಿತಾ ಇರ್ತದೆ, ಫ್ರೆಂಡ್ಸ್ಗಳು ಎಳಿತಾ ಇರ್ತಾರೆ, ಗೇಮ್ಸ್ ಎಳಿತಾ ಇರ್ತದೆ. ಅದೊಂಥರ ಚಟ. ಅದಕ್ಕೆ ಗುಲಾಮರಾಗ್ಬಿಟ್ಟಿರ್ತಾರೆ. ಈಗ ನೀವು ನಿಮ್ಮನ್ನು ವಿಧೇಯತ್ವಕ್ಕೆ, ಪರಿಶುದ್ಧತೆಗೆ ಗುಲಾಮರನ್ನಾಗಿ ದಾಸರನ್ನಾಗಿ ಒಪ್ಪಿಸಿರಿ. ಹಲ್ಲೆಲೂಯ. ಅಂದರೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಪರಿಶುದ್ಧವಾಗಿ ಜೀವಿಸದೆ ನನ್ನಿಂದ ಇರೋಕ್ಕಾಗಲ್ಲ. ಏನಾದರೂ ಪಾಪದಲ್ಲಿ ಬಿದ್ದುಬಿಟ್ರೆ ನನ್ನಿಂದ ಇರೋಕ್ಕಾಗಲ್ಲ. ಜೋಕಾಗಿ ಒಂದು ಮಾತು ಹೇಳ್ತಾರೆ. ಈ ಸಮಾಧಿಯಲ್ಲಿ ಗವಿಯೊಳಗಿದ್ನಲ್ಲ, ಆ ಗವಿಯೊಳಗಿದ್ದಂತಹ ಲೇಗಿಯೋನ್ ದಂಡು ಹಿಡಿದಂತಹ ಆ ದುರಾತ್ಮ ಪೀಡಿತನನ್ನು ಯೇಸು ಬಿಡಿಸಿದಾಗ
ಆ ದುರಾತ್ಮಗಳೆಲ್ಲ ಹೋಗಿ ಹಂದಿ ಒಳಗೆ ಹೊಕ್ಕವು. ಆ ಹಂದಿಗಳೆಲ್ಲ ದುರಾತ್ಮ ತನ್ನೊಳಗೆ ಬಂದ ತಕ್ಷಣ ಓಡಿ ಹೋಗಿ ಕಡಿದಾದ ಸ್ಥಳದಲ್ಲಿ ನೀರಲ್ಲಿ ಬಿದ್ದು ಎಲ್ಲ ಸತ್ತೋಗ್ಬಿಟ್ಟು. ಅದಕ್ಕೆ ಜೋಕಾಗಿ ಹೇಳ್ತಾರೆ, ದುರಾತ್ಮವನ್ನು ತನ್ನೊಳಗೆ ಇಟ್ಕೊಳ್ಳೋಕ್ಕೆ ಹಂದಿಗಳು ಎಷ್ಟು ಕೊಳಕು ಹಂದಿಗಳು ಎಷ್ಟು ಹೇಸ್ತವೆ ಅಂದರೆ, ಬದುಕಿರೋದೇ ಬೇಡ ಹೋಗಪ್ಪ ಈ ದುರಾತ್ಮನೊಂದಿಗೆ ಅಂದ್ಬಿಟ್ಟು ಹೋಗಿ ಸೂಸೈಡ್ ಮಾಡ್ಕೊಬಿಟ್ಟುವಂತೆ, ಸತ್ತೋಗ್ಬಿಟ್ಟುವಂತೆ. ಅಂದರೆ ಅದಕ್ಕೆ ಈ ದುರಾತ್ಮಗಳೊಂದಿಗೆ ಜೀವನನೇ ಬೇಡ ನನಗೆ ಅಂತ ಅನಿಸ್ಬಿಡ್ತು ಅಂತ ತುಂಬ ತಮಾಷೆಗೆ ಹೇಳ್ತಾರೆ. ಆದರೆ ಮನುಷ್ಯ ಸಾವಿರಾರು ದುರಾತ್ಮಗಳನ್ನು ಒಳಗೆ ಇಟ್ಕೊಂಡು, ಸಾವಿರಾರು ಚಟಗಳನ್ನೆಲ್ಲ ಒಳಗೆ ಇಟ್ಕೊಂಡು ಆರಾಮಾಗಿ ಟೆನ್ಷನ್ ಇಲ್ಲದೆ ಜೀವಿಸ್ತಾ ಇದ್ದಾನೆ. ಸೊ ಇವತ್ತು ನಮ್ಮ ಜೀವಿತದ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ದೇವರಿಗೆ ಚಿತ್ತವಿಲ್ಲದ ಯಾವುದೇ ಅಶುದ್ಧತ್ವ ನಮ್ಮಲ್ಲಿರೋದಾದರೆ ಕರ್ತನ ಹತ್ರ ಒಪ್ಪಿಸಿಕೊಟ್ಟು, ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳುವ ಹಾಗೆ ಸಜೀವ ಯಜ್ಞವಾಗಿ ದೇವರಿಗೆ ಸಮರ್ಪಣೆ ಮಾಡಿ ದೇವರಿಗೆ ಮೆಚ್ಚುಗೆಯಾದಂತಹ ಘನತೆ ತರುವಂತಹ ಪರಿಶುದ್ಧ ಜೀವಿತಕ್ಕೆ ನಾವು ಬಂದುಬಿಡಬೇಕು. ಓದಿ ಅದನ್ನು 12ನೇ ಅಧ್ಯಾಯ 1ನೇ ವಚನ. ರೋಮಾಪುರ 12:1. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಡೆಡಿಕೇಟ್ ಮಾಡಿಬಿಡಿ. ಇನ್ಮೇಲೆ ನಾನು ಈ ದೇಹದಲ್ಲಿ ಈ ಕಾರ್ಯ ನಡೆಸಲ್ಲ. ಒಂದು ಡಿಸಿಷನ್, ತೀರ್ಮಾನ. ಪರಿಶುದ್ಧತ್ವವೆಂಬ ಪರಿಶುದ್ಧವಾಗಿ ನಾನು ಬಾಳ್ತೀನಿ. ಈ ಒಂದು ಸಹವಾಸಕ್ಕೆ ನಾನು ಹೋಗಲ್ಲ. ಈ ಒಂದು ಕೆಟ್ಟ ಕಾರ್ಯ ನನಗೆ ಬೇಡ. ಈ ಸಿನಿಮಾ ನನಗೆ ಬೇಡ. ಈ ಸಹವಾಸ ನನಗೆ ಬೇಡ. ನಾವೊಂದು ತೀರ್ಮಾನ ಮಾಡಬೇಕು. ನಾವೊಂದು ಡಿಸಿಷನ್ ತಗೋಬೇಕು. ಹಾಲೆಲೂಯ. ಫಿಲಿಪ್ಪಿ 1ನೇ ಅಧ್ಯಾಯ 20ನೇ ವಚನದಲ್ಲಿ ಪೌಲನು ಹೇಳ್ತಾನೆ, ಫಿಲಿಪಿಯರಿಗೆ ಬರೆಯುವಾಗ, ಫಿಲಿಪ್ಪಿ 1:20. ಹೇಗೆಂದರೆ ನಾನು ಯಾವ ವಿಷಯದಲ್ಲಾದರೂ ನಾಚಿಕೆ ಪಡದೆ ಎಂದಿನಂತೆ ಈಗಲೂ ಸಹ ತುಂಬಾ ಧೈರ್ಯದಿಂದಿರುವುದರಿಂದ ಬದುಕಿದರೂ ಸರಿಯೇ ಸತ್ತರೂ ಸರಿಯೇ ನನ್ನ ದೇಹದ ಮೂಲಕ ಕ್ರಿಸ್ತನಿಗೆ ಮಹಿಮೆ ಉಂಟಾಗಬೇಕೆಂದು ನನಗೆ ಬಹಳ ಅಭಿಲಾಷೆ ಆಸೆ ಇದೆ. ನನ್ನ ದೇಹದ ಮೂಲಕ ಅಪ್ಪ ನಿನಗೆ ಮಹಿಮೆ ಉಂಟಾಗಬೇಕು. ಹಾಲೆಲೂಯ. ಈ ದೇಹದಲ್ಲಿ ನಾನು ನಿನಗೆ ಮಹಿಮೆ ತರುವ ರೀತಿಯಲ್ಲಿ ಪರಿಶುದ್ಧವಾಗಿ ನಾನು ಜೀವಿಸಬೇಕು. ಹಾಲೆಲೂಯ. ಒಂದು ಪ್ರಾರ್ಥನೆ ಮಾಡೋಣ, ಕಣ್ಣುಗಳನ್ನು ಮುಚ್ಚಿ. ಥ್ಯಾಂಕ್ ಯು ಜೀಸಸ್. ಅಪ್ಪ, ಇರೋದು ಒಂದೇ ಒಂದು ಜೀವಿತ. ನಮ್ಮ ದೇಹದ ಮೂಲಕ ನಿನಗೆ ಮಹಿಮೆ ಉಂಟಾಗಬೇಕು. ನಿನಗೆ ಖುಷಿ ತರಬೇಕು. ಆ ರೀತಿಯಾಗಿ ಸಜೀವ ಯಜ್ಞವಾಗಿ ಸಮರ್ಪಿಸಿ, ನಿನಗೆ ಮೀಸಲಾಗಿಟ್ಟು, ನೀನು ಮೆಚ್ಚುವ ಕಾರ್ಯಗಳನ್ನು ಈ ದೇಹದಲ್ಲಿ ನೆರವೇರಿಸಿ ಕರ್ತನೆ ನಿನ್ನನ್ನು ಘನಪಡಿಸಬೇಕಪ್ಪ. ನಿನಗೆ ಮಹಿಮೆ ತರಬೇಕಪ್ಪ. ಹಾಲೆಲೂಯ. ಹೌದು, ನಮ್ಮ ಜೀವಿತದಲ್ಲಿ ನೀನು ಮಹಿಮೆ ಹೊಂದುವ ದೇವರು. ಹೌದು, ನಿನ್ನ ವಸ್ತ್ರದ ನೆರಿಗೆ ಮಂದಿರದಲ್ಲೆಲ್ಲ ಹರಡಿತು. ಹೌದು, ನಮ್ಮ ಜೀವಿತವೇ ನಿನಗೆ ಮಂದಿರ. ನಾವೇ ನಿನಗೆ ಮಂದಿರ. ನಮ್ಮಲ್ಲಿ ನಿನ್ನ ಮಹಿಮೆ ಹರಡಿರಬೇಕು. ಹಾಲೆಲೂಯ. ಯಾವಾಗ ನಾವು ಮೀಸಲಾಗಿ ಮೆಚ್ಚುಗೆಯಾಗಿ ಪರಿಶುದ್ಧತ್ವವೆಂಬ ಭೂಷಣದೊಡನೆ ಜೀವಿಸ್ತೀವೋ ಆವಾಗ ನಿನ್ನ ಮಹಿಮೆ ನಮ್ಮ ಜೀವಿತದಲ್ಲಿ ಹರಡುತ್ತೆ. ಥ್ಯಾಂಕ್ ಯು. ನಮ್ಮೊಬ್ಬೊಬ್ಬರಿಗೂ ಕರ್ತನೆ ಪರಿಶುದ್ಧತ್ವವೆಂಬ ಭೂಷಣದೊಡನೆ ಜೀವಿಸಲಿಕ್ಕೆ ಕೃಪೆ ಕೊಡಪ್ಪ. ನಮ್ಮ ಬಲ ಸಾಕಾಗಲ್ಲ. ಪವಿತ್ರಾತ್ಮನ ಬಲ ಕೊಟ್ಟು ಕರ್ತನೆ ನಾವು ದೃಢವಾದ ತೀರ್ಮಾನ ತಗೊಂಡು ಮೀಸಲಾಗಿ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ನಮ್ಮನ್ನೇ ಸಮರ್ಪಣೆ ಮಾಡಿಕೊಂಡು ಕರ್ತನೆ ಆಸೆಯಿಂದ ಅಭಿಲಾಷೆಯಿಂದ ಈ ದೇಹದ ಮೂಲಕ ದೇವರಿಗೆ ಮಹಿಮೆ ಉಂಟಾಗಬೇಕೆಂಬ ಕುತೂಹಲ, ಚೈತನ್ಯ, ಉಲ್ಲಾಸ, ಹುಮ್ಮಸ್ಸಿನಿಂದ ಥ್ಯಾಂಕ್ ಯು ಪರಿಶುದ್ಧತೆಯಲ್ಲಿ ಮುಂದೆ ಸಾಗಲಿಕ್ಕೆ ಸಹಾಯ ಮಾಡಪ್ಪ. ಕಡ್ಡಾಯವಾಗಿ ಒತ್ತಾಯಕ್ಕಾಗಿ ಅಲ್ಲ, ಅಂತರ್ಯದ ಹರುಷದಿಂದ ಪೌಲನು ಹೇಳುವ ಹಾಗೆ ನನಗೆ ಅಭಿಲಾಷೆ ಉಂಟು, ಈ ದೇಹದ ಮೂಲಕವಾಗಿ ದೇವರಿಗೆ ಮಹಿಮೆ ಉಂಟಾಗಬೇಕೆಂಬ ಅಭಿಲಾಷೆ ನನಗುಂಟು ಅಂತ ಹೇಳ್ತಾನಲ್ಲ, ಅದೇ ರೀತಿ ನಮ್ಮೊಳಗೆ ಕೂಡ ಒಂದು ಅಭಿಲಾಷೆ ಇದ್ದರೆ ಪರಿಶುದ್ಧವಾಗಿ ಜೀವಿಸಬೇಕು ಎಂಬಂತಹ ಒಂದು ವೈರಾಗ್ಯ, ಒಂದು ಉತ್ಸಾಹ, ಒಂದು ಹುಮ್ಮಸ್ಸು. ಥ್ಯಾಂಕ್ ಯು. ಪರಿಶುದ್ಧತ್ವವೆಂಬ ಭೂಷಣದ ಒಂದು ಅನುಭವದಲ್ಲಿ ಕರ್ತನ ನಾವು ಜೀವಿಸಿ ನಿನ್ನನ್ನು ಮಹಿಮೆ ಪಡಿಸುವಂತೆ, ಆ ರೀತಿ ಜೀವಿಸಿ ನಮ್ಮ ಜೀವಿತದಲ್ಲಿ ನಿನ್ನ ಮಹಿಮೆ ಆವರಿಸುವಂತೆ ನಮ್ಮೊಬ್ಬೊಬ್ಬರಿಗೆ ಕೃಪೆ ನೀಡು, ಆಶೀರ್ವದಿಸಿ ನಡೆಸು.
ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ, ಆಮೇನ್, ಆಮೇನ್. ಕರ್ತನೇ, ಈ ದಿನ ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಒಬ್ಬೊಬ್ಬರನ್ನ ಆಶೀರ್ವದಿಸು. ಈ ದಿನ ಮನರಮ್ಯವಾದ ದಿನ, ಸಂತೋಷದ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ವಿಶೇಷವಾಗಿ ಈ ದಿನ ನಮ್ಮ ದೇಹದ ಮೂಲಕ ನಿನಗೆ ಮಹಿಮೆ ತರುವಂಥ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಈ ದಿನದಲ್ಲಿ ನಮ್ಮ ದೇಹದಲ್ಲಿ ನಾವು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಿಕ್ಕೆ, ನಮ್ಮ ಅಂಗಾಂಗಗಳಲ್ಲಿ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಉನ್ನತ ಸಹಾಯ ನಮ್ಮೊಬ್ಬೊಬ್ಬರಿಗೂ ಉಂಟಾಗಲಿ. ಥ್ಯಾಂಕ್ ಯು. ಆಶೀರ್ವದಿಸಿ ನಡೆಸಿ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತ ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.